ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಮಾಂಟೆಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ. ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ, ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ. ಪರಿಸರ ಸ್ನೇಹಿ ಕ್ಯಾಂಪಸ್, ವಿಶಾಲ ಕಲಿಕಾ ಕೊಠಡಿಗಳು, ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು. ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಮಾಂಟೆಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ 2 ರಿಂದ 5 ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ 3 ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ. ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ. ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟೆಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9740666916 ಮತ್ತು 7795845995. ಸಾಲಗಾರರ ಕಾಟ ತಾಳಲಾರದೆ ಪರಲೋಕಕ್ಕೆ ತೆರಳಿದ ಯುವಕ. ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಶ್ರೀ ವಿನಾಯಕ ಪಾನ್ಬೀಡ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ 25 ವರ್ಷದ ಯುವಕ ಯುವರಾಜ್ ಗುರುವಾರ ರಾತ್ರಿ ಗೋಪ್ಸಂದ್ರದ ತಮ್ಮ ಮನೆಯ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಮಗನ ಸಾವಿನ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿರುವ ತಂದೆ 51 ವರ್ಷದ ಶ್ರೀನಿವಾಸರವರು, ನನ್ನ ಮಗ ಯುವರಾಜ್ ಕಳೆದ 6 ತಿಂಗಳ ಕಾಲ ಬೆಂಗಳೂರು ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು, ಹೀಗೆ 2 ತಿಂಗಳ ಹಿಂದೆ ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಬೆಂಗಳೂರಿನಲ್ಲಿ ಕೆಲಸ ಬಿಟ್ಟು ಚಿಂತಾಮಣಿಗೆ ಬಂದು ನನ್ನ ಬಾಬತ್ತು ಕೋಲಾರ ಕ್ರಾಸ್ನಲ್ಲಿರುವ ವಿನಾಯಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಳಿ ಇರುವ ಶ್ರೀ ವಿನಾಯಕ ಪಾನ್ಬೀಡ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ. ನನ್ನ ಮಗ ಯುವರಾಜ್ರವರು ಸುಮಾರು 10 ಲಕ್ಷ ರೂಗಳ ಹಣವನ್ನು ಜನರಿಂದ ಸಾಲ ಪಡೆದುಕೊಂಡಿದ್ದು, ಈ ಹಣವನ್ನು ನಾನು ವರ್ಷದಿಂದ ತೀರಿಸಿರುತ್ತೇನೆ ಹಾಗೂ ನನ್ನ ಮಗನಿಗೆ ಇನ್ನು ಮುಂದೆ ಯಾರ ಬಳಿ ಹಣವನ್ನು ಸಾಲ ತೆಗೆದುಕೊಳ್ಳಬೇಡ ಮತ್ತು ನೀನು ಯಾರಿಗೂ ಹಣವನ್ನು ಕೊಡಬೇಡವೆಂದು ಬುದ್ಧಿವಾದ ಸಹ ಹೇಳಿರುತ್ತೇನೆ. ಈಗಿರುವಲ್ಲಿ ನನ್ನ ಮಗ ಇತ್ತೀಚೆಗೆ ಯಾರೋ ಜನರ ಬಳಿ ಮೀಟರ್ ಬಡ್ಡಿಗೆ ಹಣವನ್ನು ಸಾಲವಾಗಿ ತಂದಿದ್ದು, ತೆಗೆದುಕೊಂಡು ಬಂದ ಹಣವನ್ನು ಅವರಿಗೆ ವಾಪಸ್ ಕೊಡಲಾಗದೆ ಅವರು ಹಣವನ್ನು ವಾಪಸ್ ಕೊಡುವಂತೆ ಒತ್ತಾಯಿಸಿದ್ದರಿಂದ ಕುಪಿತಗೊಂಡು ಗುರುವಾರ ಸಂಜೆ 6:30ರಿಂದ 10:30 ಗಂಟೆ ಮಧ್ಯೆ ಯಾವುದೋ ಸಮಯದಲ್ಲಿ ನಮ್ಮ ಮನೆಯ ರೂಮಿನೊಳಗೆ ಮೇಲ್ಚಾವಣಿ ಉಕ್ಕಿಗೆ ಸೀರೆ ಬಟ್ಟೆಯಿಂದ ಕುತ್ತಿಗೆಯ ನೇಣು ಹಾಕಿಕೊಂಡು ಮೃತಪಟ್ಟಿದ್ದಾನೆ ಎಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀರಾಗ್ಬೋದಕ್ಕೋ ಅಂತ ಹೇಳಿದ್ದೀನಪ್ಪ. ಏನು ಮಾಡಲಿ ನಾನು? ಇವಾಗ ಈ ಪರಿಸ್ಥಿತಿ ಬಂದಿದೆ ನನಗೆ. ನನಗಾದ ಪರಿಸ್ಥಿತಿ ಬೇರೆ ತಂದೆ ತಾಯಿಗೆ ಬೇಡಪ್ಪ, ಹೊಟ್ಟೆ ಕಡ್ಲು. ಇಲ್ಲಪ್ಪ, ಇದು ಏನಾಗಿದೆ ಅಂದರೆ ಫೈನಾನ್ಸ್ ಅವರು, ಮೀಟರ್ ಬಡ್ಡಿ ಅವರು ಹಿಂಗೆ ಗೇಮ್ಗಳು ಆಡೋದಕ್ಕೆ ದುಡ್ಡು ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಏನಂದರೆ ಅದು ಮಾಡಿ ಅವ್ರಿಗೆ ಏನೋ 1000ಕ್ಕೆ 2,000 ವಾರಕ್ಕೆ ಬಡ್ಡಿ, ಅಂಥ ಬಡ್ಡಿಗಳೆಲ್ಲ ಕೊಟ್ಬಿಟ್ಟು ಅವನಿಗೆ ಆಸೆ ಹುಟ್ಟಿಸಿ ನಿಂಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಏನೇನೋ ಆಸೆ ಮಾಡಿ ಅವನು ತೋರಿಸಿ ಅವನು ಸೋತಾದಾಗ ಏನೋ ಅವ್ರು ಯಾರೋ ಟಾರ್ಚರ್ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಇವಾಗ ಇಷ್ಟೊತ್ತವರೆಗೂ ಅಂಗಡಿಯಲ್ಲಿದ್ದೆ, ಇವಾಗ ಬಂದಿದ್ದೀನಿ. ಗಾಡಿ ಎತ್ಕೊಂಡೋಗಿ ಗಾಡಿನೇ 2 ಲಕ್ಷ ಗಾಡಿ ಗೇಮಲ್ಲಿ ಇಟ್ಟಿದ್ದಾರಂತೆ. ಅದು ನನಗಿನ್ನೂ ಮಾಹಿತಿ ಏನೂ ಗೊತ್ತಿಲ್ಲ, ಅದೇನು ಅದು ಹಾಕಿದೆ ಅಂತ. ಅದು ಯಾರಿಗೊಂದು ಡೌಟ್ ಇದೆಯಾ ನಿಮ್ಗೇನಾದರೂ? ಇದೇ 1-2-3 ಹೇಳಿದ್ದಾರೆ. ನೆನ್ನೆ ಅಲ್ಲ ಮೊನ್ನೆ ಒಬ್ಬ ಹುಡುಗ
10,000 ಕೊಟ್ಟಿದ್ದಾನಂತೆ. 10,000ನೇ ಎಷ್ಟೋ ಕೊಟ್ಟು 2,000ಕ್ಕೆ ಏನು ಬೈದಿದ್ದಾನಂತೆ ಫೋನ್ ಹಾಕ್ಬಿಟ್ಟು ಅಂತ ಗೊತ್ತಾಯಿತು. ಯಾರವರು? ಭರತ್ ಅನ್ನೋರು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಮತ್ತೆ ಇನ್ಯಾರು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಫೋನ್ ಟ್ರ್ಯಾಕ್ ಮಾಡಿ ಯಾರ್ಯಾರು ಅವ್ರೇನು ನನಗೆ ಬಂದು ಹೇಳಿಲ್ಲ. ಆ ಫೋನಲ್ಲೇ ಇಷ್ಟು ಇರುತ್ತೆ. ಮಕ್ಕಳಿಗೆ ನನಗೆ ಗೊತ್ತಿಲ್ಲ ಸ್ವಾಮಿ. ನಾನು 2 ವರ್ಷದಲ್ಲಿ 10 ಲಕ್ಷ ದುಡ್ಡು ಕಟ್ಟಿದ್ದೀನಿ. ಆದರೂ ಕಟ್ಟಿದ್ರು ನನ್ನ ಮಗ ಉಳಿಲಲ್ಲ. ಅಪ್ಪ ರಾಜೇರ್ ಮಾಡಿ